ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪ ಹೇಕಣ ಲಾಕ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಬ್ಲೂ ಕಲರ್ ಬ್ಲೌಸ್ ಪೀಸ್ಗೆ ನಾನಿಲ್ಲಿ ಇದಕ್ಕೆ ಸ್ಲೀವ್ಸ್ಗೆ ಬಂದಿತ್ತು. ಇದು ಸ್ಲೀವ್ಸ್ಗೆ ಕೊಟ್ಟರೆ ಚೆನ್ನಾಗಾಗಲ್ಲ, ಅಷ್ಟರಲ್ಲೂ ನಮಗೆ ಇದು ಸ್ಲೀವ್ಸ್ಗೆ ಕಂಪ್ಲೀಟಾಗಿ ಆಗಲ್ಲ ಈ ಒಂದು ಸ್ಟೋನು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಇದನ್ನು ಬ್ಯಾಕಿಗೆ ಕೊಟ್ಟು ಸಿಂಪಲ್ಲಾಗಿ ಒಂದು ಸ್ವಲ್ಪ ಲೇಸ್ ಹಚ್ಬಿಟ್ಟು ಪಪ್ಪು ಸ್ಲೀವ್ಸ್ ಕೊಟ್ಟೆ. ನಾನು ಇದರದ್ದೇ ಇದು ಸೀರೆ ಇದು ಹೌದಿದು. ಆ ಸೀರೆಯಲ್ಲೇ ಸ್ವಲ್ಪ ಕಟ್ ಮಾಡಿಕೊಂಡು ಸ್ಲೀವ್ಸ್ಗೆ ಎಷ್ಟು ಆಗುತ್ತೋ ಅಷ್ಟನ್ನು ಕಟ್ ಮಾಡಿಕೊಂಡು ಈ ರೀತಿ ಸ್ಲೀವ್ಸ್ಗೆ ಡಿಸೈನ್ ಮಾಡಿದ್ದೀನಿ. ಪಪ್ ಸ್ಲೀವ್ಸ್ ಕೊಟ್ಬಿಟ್ಟು ಈ ರೀತಿ ಪಟ್ಟಿ ಕೊಟ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸಿಂಪಲ್ ಸೀರೆ ಬಂತು ಅಂದಾಗ ಈ ರೀತಿ ನಮಗೆ ಸ್ಲೀವ್ಸನ್ನು ಜಾಯಿಂಟ್ ಮಾಡಿ ವೇರ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ತುಂಬ ಉದ್ದ ಆದರೆ ನಮಗೆ ಸೀರೆ ಸ್ವಲ್ಪ ತುಂಡಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಫ್ ಸ್ಲೀವ್ಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೋಡಿಕೊಂಡು ನಾನಿಲ್ಲಿ ಮಾಡಿದೆ. ಈ ರೀತಿ ಇಲ್ಲಿ ಡೋರಿಯನ್ನು ಹಾಕಬೇಕು, ಅಷ್ಟೇ ಡೋರಿ ಹಾಕಿದರೆ ಕಂಪ್ಲೀಟಾಗಿ ಆಗುತ್ತೆ ಸ್ನೇಹಿತರೆ. ಇದೇನು ಬ್ಯಾಕಿಗೆ ಸ್ಲೀವ್ಸ್ಗೆ ಬಂದಿತ್ತಲ್ವ, ಇದು ಬ್ಯಾಕಿಗೆ ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಬ್ಯಾಕಿಗೆ ನಾನು ಮಾಡಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಆಯಿತು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಡೋರಿ ಒಂದು ಹಾಕಬೇಕು, ಡೋರಿ ಹಾಕಿದರೆ ಕಂಪ್ಲೀಟಾಗಿ ಆಗುತ್ತೆ. ಡೋರಿ ಹಾಕಬೇಕಾದ್ರೂ ಕೂಡ ಕೆಳಗಡೆ ಇದೇ ಬಟ್ಟೆಲ್ಲ ಸ್ವಲ್ಪ ಮಿಕ್ಕಿದೆ, ಅದನ್ನು ಸ್ವಲ್ಪ ಡೋರಿಗೆ ಹಾಕ್ತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿದ್ರಲ್ವ ಯಾವ ರೀತಿ ಬಂದಿದೆ ಬ್ಲೌಸ್ ಅಂತ. ಅಷ್ಟೇ ಸಿಂಪಲ್ ಡಿಸೈನು ಸ್ನೇಹಿತರೆ. ಬ್ಯಾಕಲ್ಲಿ ಬೋಟ್ನ ಕಿತ್ಬಿಟ್ಟು ಸ್ವಲ್ಪ ಇದು ಮಾಡಿದ್ದೀನಿ. ಆ ಸ್ಲೀವ್ಸ್ಗೆ ನಾನಲ್ಲಿ ಪಪ್ಪು ಸ್ಲೀವ್ಸನ್ನು ಕೊಟ್ಟಿದ್ದೀನಿ. ಇದು ಚಿಕ್ಕದಾಗಿ ಕೊಟ್ಟಿದ್ದೀನಿ, ತುಂಬ ದೊಡ್ಡದಾಗೆಲ್ಲ ಏನೂ ಕೊಟ್ಟಿಲ್ಲ ನಾನು. ಇರ್ಬೋದು ಈ ರೀತಿ ಚಿಕ್ಕದಾಗಿ ಕೊಟ್ಬಿಟ್ಟು ಇದು ಸ್ವಲ್ಪ ಕಾಟನ್ ಮಿಕ್ಸ್ ಇರೋದ್ರಿಂದ ಬ್ಲೌಸು ತುಂಬ ಚೆನ್ನಾಗಿ ಕೂರುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬೋಟ್ನ ಕಿತ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಸಿಂಪಲ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನೊಂದು ಬ್ಲೌಸ್ ಪೀಸ್ ಕಟ್ ಮಾಡ್ತಾಯಿದ್ದೀನಿ. ಇದು ಕೂಡ ಮಾಮೂಲಿ ನಾರ್ಮಲ್ ಬ್ಲೌಸು ಸ್ನೇಹಿತರೆ, ಅಂದರೆ ಲೈನಿಂಗ್ ಬ್ಲೌಸೇ. ಇಲ್ಲಿ ನಾನು ಸೊಂಟದ ಅಳತೆ ಮತ್ತು ಎಷ್ಟು ಬೇಕಾಗುತ್ತೆ ಅಷ್ಟನ್ನೇ ತೊಗೊತೀನಿ. ಎಕ್ಸ್ಟ್ರಾ ತೊಗೊಂಡು ಸುಮ್ಮನೆ ಬ್ಯಾಕಲ್ಲಿ ಲೂಸ್ ಆಗೋದು ಮತ್ತು ಟಕ್ಸ್ ಜಾಸ್ತಿ ಇರೋದು, ಅದು ಶೋಲ್ಡರ್ ಡ್ರಾಪ್ ಆಗೋದು, ಅದು ಯಾವುದೂ ಸಮಸ್ಯೆನೇ ಬೇಡ. ಅದಕ್ಕೋಸ್ಕರ ಬ್ಯಾಕಿಗೆ ಎಷ್ಟು ಇಂಚ್ ಬರುತ್ತೋ ಅದನ್ನು ನೋಡಿಕೊಂಡು ಎಕ್ಸ್ಟ್ರಾ ಎಷ್ಟು ತೊಗೋಬೇಕು ಅಷ್ಟನ್ನೇ ತೊಗೊತಾ ಇರೋದು ಅಷ್ಟೇ. ಬ್ಯಾಕಿಗೆ ಕರೆಕ್ಟ್ ಸೊಂಟದ ಸುತ್ತಳತೆ 8 ಇಂಚ್ ಬರುತ್ತೆ, ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ಪ್ಲಸ್ 1.5 ಇಂಚು ಇಲ್ಲಾಂದರೆ 2 ಇಂಚ್ ಆದರೂ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಬಿಟ್ಕೊಂಡಿದ್ದೀನಿ. ಕರೆಕ್ಟಾಗಿ ನಮಗೆ ಇದು ಬ್ಲೌಸಿನ ಒಂದು ಲೆಂತ್ ಬಂದುಬಿಟ್ಟು 14 ಇಂಚು, ಒಂದು 14.5 ತೊಗೊಂಡಿದ್ದೀನಿ. ಯಾಕಂದರೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 14 ಇಂಚ್ ರೆಡಿ ಬಂತಂದರೆ 15 ಇಂಚ್ಗೆ ತೊಗೋಬೇಕಾಗುತ್ತೆ. ಮೇಲುಗಡೆ ಒಂದು 1/2 ಇಂಚ್, ಕೆಳಗಡೆ ಒಂದು 1/2 ಇಂಚ್ಗೆ ಸ್ಟಿಚಿಂಗ್ ಹೋಗುತ್ತಲ್ವ. ಇಲ್ಲಿ ಆರ್ಮೋಲ್ ಹತ್ರ ಹೆಂಗೆ ಅಂತಂದರೆ ಈ ರೀತಿ ತೊಗೊತೀನಿ ನಾನು. ಕರೆಕ್ಟಾಗಿ ನಾನು 5.5 ತೊಗೊಂಡಿದ್ದೀನಿ, ಬಟ್ ಡೌನಿಂಗ್ ನೋಡ್ತಾ ಇರ್ಬೋದು ಈ ರೀತಿ ತೊಗೊತಾ ಇದ್ದೀನಿ. ಮೇಲ್ಗಡೆ ಹೋದರೆ ಟೈಟ್ ಆಗುತ್ತೆ ಮತ್ತು ರಿಂಕಲ್ಸ್ ಕೂಡ ಬರುತ್ತೆ, ಸ್ಲೀವ್ಸು ಚೆನ್ನಾಗಿ ಕೂರಲ್ಲ. ಓಕೆನಾ? ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಾನು ಡೌನ್ ಮಾಡ್ಕೋಬೇಕು. ನೀವು 5.5 ತೊಗೊಳ್ಳಿ, ಬಟ್ ಕೆಳಗಡೆ ಈ ರೀತಿ ಬಂದು ನೀಟಾಗಿ ಸ್ವಲ್ಪ ಡೌನ್ ಮಾಡ್ಕೊಂಡ್ರಿ ಅಂದರೆ ಹಾರ್ಮೋಲು ತುಂಬ ಚೆನ್ನಾಗಿ ಕೂರುತ್ತೆ ಸ್ನೇಹಿತರೆ. ಇದು ಕಂಪಲ್ಸರಿ ನೀವು ಯೂಸ್ ಮಾಡಿ, ಟ್ರಿಕ್ಕು ವರ್ಕ್ ಆಗುತ್ತೆ. ಮತ್ತು ಏನಪ್ಪ ಅಂತಂದರೆ ನಾವು ಹಾರ್ಮೋಲು ಎಷ್ಟು ಬರುತ್ತೋ ಅಷ್ಟು ತೊಗೊಂಡ್ರೆ ಅಂತಂದರೆ 5.5 ತೊಗೊಂಡಿರ್ತೀವಲ್ವ ಅಷ್ಟೇ ತೊಗೊಳ್ಳಿ. ಬಟ್ ಡೌನಿಂಗ್ ಅನ್ನೋದು ತುಂಬ ನೀಟಾಗಿ ಮಾಡ್ಕೋಬೇಕಾಗುತ್ತೆ, ಆವಾಗ ನಮಗೆ ಸ್ಲೀವ್ಸು ನೀಟಾಗಿ ಕೂರುತ್ತೆ. ಒಂದು ಇದರಲ್ಲಿ ಬ್ಯಾಕಿನ ಒಂದು ಲೆಂತ್ ನೆಕ್ಕಿನ ಒಂದು ಉದ್ದ ಬಂದು 10 ಇಂಚ್ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು 10 ಇಂಚ್ ತೊಗೊಂಡು 3 ಇಂಚಿಗೆ ಬ್ರಾಡ್ ತೊಗೊಂಡಿದ್ದೀನಿ ನಾನು. 3 ಇಂಚಿಗೆ ಬ್ರಾಡ್ ತೊಗೊಂಡ್ರೆ ಮೇಲ್ಗಡೆ ಟೋಟಲ್ ಶೋಲ್ಡ್ರ್ ಬಂದು 5 ಇಂಚು, ಒಂದು 5.5 ಇಂಚ್ ಆರ್ಮಲ್ ತೊಗೊಂಡಿದ್ದೀನಿ. ಇವಾಗೇನು ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ವ, ಇದೇ ಮೆಜರ್ಮೆಂಟೇ ನಾನು ಸ್ಟಿಚಿಂಗ್ ಮಾಡಿರೋದು. ಆ ಬ್ಲೂ ಬ್ಲೌಸ್ ಏನಿದೆ ಅಲ್ವಾ ಅದನ್ನೇ ಸ್ಟಿಚಿಂಗ್ ಮಾಡಿರೋದೊಂದು. ನಾನು ಆಲ್ರೆಡಿ ವೇರ್ ಕೂಡ ಮಾಡಿದ್ದೀನಿ, ತುಂಬ ನೀಟಾಗಿ ಬಂದಿದೆ, ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸರಿ ಸೀರೆ ಬ್ಲೌಸ್ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಪರ್ಫೆಕ್ಟಾಗಿ ಬಂದಿದೆ. ಪಪ್ಪು ಸ್ಲೀವ್ಸ್ ಆಗಿರ್ಬೋದು ಮತ್ತು ಹಾರ್ಮೋಲ್ ಆಗಿರ್ಬೋದು, ಆ ರೀತಿ ತೊಗೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ವಿ ಅಂದರೆ ಎಷ್ಟು ಜಾಸ್ತಿ ತೊಗೊಳಕ್ಕೆ ಹೋಗ್ಬಾರ್ದು, ಕಡಿಮೆ ತೊಗೊಳಕ್ಕೆ ಹೋಗ್ಬೋದು. ನಮಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟನ್ನು ತೊಗೋಬೇಕು, ಮತ್ತು ಸೊಂಟದ ಸುತ್ತಳತೆ ಎಷ್ಟು ಬೇಕೋ ಅಷ್ಟನ್ನು ತೊಗೋಬೇಕು. ಇಲ್ಲ ಅಂತಂದರೆ ಎಕ್ಸ್ಟ್ರಾ ತೊಗೊಳ್ಳೋದು, ಅದು ಲೂಸ್ ಆಗೋದು, ಆಮೇಲೆ ಆ ಸಮಸ್ಯೆ ಆಗುತ್ತೆ. ಲಾಸ್ಟಲ್ಲಿ ನಾವು ಕಟ್ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಕಟ್ ಮಾಡಿರಲ್ಲ, ಹಂಗೆ ಸ್ಟಿಚ್ ಮಾಡ್ಕೊಂಬಿಟ್ಟಿರ್ತೀವಿ. ಮತ್ತು ಟಕ್ಸ್ ಜಾಸ್ತಿ ಹಿಡಿಬೇಕಾಗುತ್ತೆ.
ಅದಕ್ಕೋಸ್ಕರ ಅದು ಸಮಸ್ಯೆನೇ ಬೇಡ. ಯಾಕಂದರೆ ನಾವು ಟಕ್ಸ್ ಸರಿಯಾಗಿ ಹಿಡಿದಿಲ್ಲ ಅಂತಂದರೆ ಬ್ಯಾಕಲ್ಲಿ ಉಬ್ಕೊಂಡ್ಬಿಡುತ್ತೆ. ಫ್ರಂಟಲ್ಲಿ ಕರೆಕ್ಟ್ ಆಗುತ್ತೆ, ಬ್ಯಾಕ್ ಸೈಡ್ ಮಾತ್ರ ಉಬ್ಕೊಂಡ್ಬಿಡುತ್ತೆ. ಅದು ಉಬ್ಬಬಾರ್ದು, ಸ್ವಲ್ಪ ಲೂಸ್ ಆಗಬಾರ್ದು ಅಂತ ಅಂದರೆ ನೀವು ಮೆಜರ್ಮೆಂಟು ಕರೆಕ್ಟಾಗಿ ತೊಗೊಂಡ್ರಿ ಅಂದರೆ ಯಾವುದೇ ರೀತಿ ಬರಲ್ಲ. ಮೇಲುಗಡೆ ನಾನು ಶೋಲ್ಡ್ರ್ ಹತ್ರ ಸ್ವಲ್ಪ ಡೌನ್ ತೊಗೊಂಡಿದ್ದೀನಿ, ಕ್ರಾಸಾಗಿ ಸ್ವಲ್ಪ ನಾಚನ್ನು ಹೊಡ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ನಿಮಗೂ ಕೂಡ ತುಂಬ ಈಸಿಯಾಗಿ ನೀವು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು, ಕಲಿಬೋದು ಅಂತ ಹೇಳ್ಬೋದು. ಹಿಂಗೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.